ಸರ್ಕಾರಿ ನೌಕರ ಸಂಘ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ, ಗಟ್ಟಿಯಾಗಿದೆ ಅಂತ ಅನ್ಕೊಂಡಿದ್ವಿ. ನೀವೆಲ್ಲ ರಿಟೈರ್ಡ್ ಆಗ್ತಿರೋದು ನೋಡಿದ್ರೆ ನಿವೃತ್ತ ಸರ್ಕಾರಿ ನೌಕರ ಸಂಘ ಏನಿದೆ ಅದೇ ಬಲಿಷ್ಠ ಆಗಂಗ್ ಕಾಣ್ತಾ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ನಾನೀಗ. ಹಿಮಂತರಾಜ್ ಅವರು, ಓಂಕಾರೇಶ್ವರ ಅವರೆಲ್ಲ ಬಹಳ ದೊಡ್ಡ ನಾಯಕರು. ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವನ್ನ ಕಟ್ಟಿದ್ದಾರೆ, ನೌಕರ ಸಂಘಗಳನ್ನ ಕಟ್ಟಿದ್ದಾರೆ, ಬಹಳ ಹೋರಾಟ ಮಾಡಿದ್ದಾರೆ, ಮುಖ್ಯ ಶಿಕ್ಷಕರ ಸಂಘಗಳನ್ನ ಕಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಂದು ಸಂಘಟನೆ ಅನ್ನೋದು ಬಹಳ ಅತ್ಯಂತ ಪ್ರಮುಖವಾದಂತ ವಿಚಾರ. ನಮ್ಮ ಯಾರು ಅದರಲ್ಲಿ ಅಬಲರು ಸಬಲರು ಅಂತ ಏನಿರ್ತಾರೆ, ಒಂದಷ್ಟು ಜನ ಒಂದು ಸಂಘವನ್ನ ಕಟ್ಟಿದಾಗ ಎಲ್ಲರೂ ಕೂಡ ಸಬಲರಾಗತಕ್ಕ ಅವಕಾಶ ಸಿಗ್ತದೆ. ನಮ್ಮ ಎಲ್ಲ ಕ್ಷೇಮವನ್ನ ನೋಡ್ಕೊಳ್ತಕ್ಕಂಥ ಅವಕಾಶ ಸಿಗ್ತದೆ. ಆ ನಿಟ್ಟಿನಲ್ಲಿ ಸಂಘಗಳನ್ನ ನಡೆಸ್ತಕ್ಕಂಥದ್ದು ಬಹಳ ದೊಡ್ಡ ಸವಾಲಿನ ಕೆಲಸವೇ. ಆದ್ರೆ ಅವನ್ನ ಮುಖಂಡತ್ವವನ್ನು ವಹಿಸ್ಕೊಂಡವ್ರಿಗೆ ಸಾಕಷ್ಟು ಸವಾಲುಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಅವನ್ನೆಲ್ಲನೂ ಮೀರಿ ಇವರೆಲ್ಲರೂ ಕೂಡ ನಿಮಗೆ ಕೆಲಸ ಮಾಡಿದ್ದಾರೆ, ಸಾಕಷ್ಟು ವರ್ಷಗಳ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಅವರ ಏನು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಮತ್ತು ಅವರ ನಿವೃತ್ತಿ ಜೀವನ ಯಾವತ್ತೂ ಕೂಡ ಉತ್ಸಾಹದಾಯಕವಾಗಿರ್ಲಿ, ಆರೋಗ್ಯದಿಂದ ತುಂಬಿ ತುಳುಕ್ಲಿ. ಅವರ ಕುಟುಂಬದ ಜೊತೆಗೆ ಅವರ ಜೀವನ, ಅವ್ರ ಮಕ್ಕಳ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಜೀವನ ತುಂಬಾ ಉತ್ಸಾಹಭರಿತವಾಗಿರ್ಲಿ, ಆರೋಗ್ಯಕರವಾಗಿರ್ಲಿ ಮತ್ತು ನೆಮ್ಮದಿಯಿಂದ ಇರಲಿ ಅಂತಕ್ಕಂಥ ಒಂದು ಆಶಯವನ್ನ ವ್ಯಕ್ತಪಡಿಸ್ತೇನೆ. ಹಾಗೆ ತಾವೆಲ್ಲರೂ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಾವು ನೆನ್ನೆನೂ ಮಾತಾಡ್ತಾ ಇದ್ವಿ, ಮಾನ್ಯ ಶಾಸಕರ ಸಭೆಯಲ್ಲಿದ್ರು, ಅವರ ಸಮ್ಮುಖದಲ್ಲೇ ಮಾತಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನೌಕರ ಭವನ ನಿರ್ಮಾಣವಂತ ಗುರಿಯನ್ನ ನಾವೆಲ್ಲ ಇಟ್ಕೊಂಡಿದೀವಿ. ತಮ್ಮೆಲ್ಲರ ಸಹಕಾರ ಬೇಕು. ಒಂದು ಒಳ್ಳೆ ಚೌಲ್ಟ್ರಿ ನಮ್ಮೆಲ್ಲ ನೌಕರ ಬಂಧುಗಳು, ಅಧಿಕಾರಿ ಬಂಧುಗಳೇನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಮಕ್ಕಳ ಮದುವೆಯನ್ನಾಗಿರ್ಬೋದು, ನಾಮಕರಣವನ್ನಾಗ್ಲಿ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುವಂತಹ ಮತ್ತು ನಮ್ಮೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಮತ್ತು ನಮ್ಮೆಲ್ಲ ಏನು ಸಂಪ್ರದಾಯ ನಮ್ಮ ಎಲ್ಲ ನೌಕರರ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥಕ್ಕೆ ಒಂದು ಒಳ್ಳೆ ಭವನ ನಿರ್ಮಾಣ ಮಾಡಬೇಕಂತದ್ದು ನಮ್ಮ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳ ಒತ್ತಾಸೆ, ನಮ್ಮ ಒತ್ತಾಸೆ. ನಾವು ಖಂಡಿತವಾಗ್ಲೂ ಅದನ್ನ ನಮ್ಮ ಜಯಚಂದ್ರ ಸಾಹೇಬರು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು, ನಮ್ಮ ತಾಲೂಕಿನಲ್ಲಿರ್ತಕ್ಕ ನಾಯಕರುಗಳನ್ನ ಬಳಸ್ಕೊಂಡು ಅವರೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಮಾಡ್ತೇವೆ. ಅದಕ್ಕೆ ನಾನು ತಮ್ಮೆಲ್ಲರ ಸಹಕಾರವನ್ನ ಅತ್ಯಂತ ದೈನ್ಯತೆಯಿಂದ ಕೇಳ್ಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು ದೊಡ್ಡ ಆಸೆನ ನಾವೆಲ್ಲ ಇಟ್ಕೊಂಡಿದೀವಿ. ನಾವು ಸುರೇಶ್ ಅಣ್ಣ, ನಮ್ಮ ದೇವರಾಜಣ್ಣ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಅತ್ಯಂತ ಕೈಗೆಟಕುವ ಬೆಲೆನಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಜಾಗದಲ್ಲಿ ಒಂದು ಒಳ್ಳೆ ನಿವೇಶನಗಳನ್ನ ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ತಾಲೂಕು ಆಡಳಿತ ಮತ್ತು ಸಂಘದ ಒಂದು ಧ್ಯೇಯ ಆಗಿದೆ. ಅದನ್ನು ಕೂಡ ಖಂಡಿತವಾಗ್ಲೂ ಕೂಡ ನಾವು ನೆರವೇರಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅದು ಕೂಡ ಕೈಗೂಡ ಅಂತದಿದೆ. ಅದಾದ್ರೆ ಇನ್ನು ನಾವೆಲ್ಲರಿಗೂ ಕೂಡ ಒಂದು ಒಳ್ಳೆ ಜಾಗ, ಒಂದು ಒಳ್ಳೆ ನಿವೇಶನ, ಅದು ಕೈಗೆಟುಕುವ ದರದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಓಂಕಾರೇಶ್ವರ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್, ನಿವೃತ್ತನವ್ರನ್ನು ಕೂಡ ಅದನ್ನ ಬಳಸ್ಕೊತೀವಿ, ನಾವೇನು ಬಿಡಲ್ಲ, ನಿಮ್ಮನ್ನು ಎಲ್ಲಾನು ಬಳಸ್ಕೊಂಡೆ ಮಾಡೋಣ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಾ, ಅವಕಾಶಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ತಮ್ಮೆಲ್ಲರಿಗೂ ಕೂಡ ವೇದಿಕೆಗೆ ನಾನು ಧನ್ಯವಾದಗಳನ್ನ, ತಮ್ಗೆಲ್ಲ ಧನ್ಯವಾದಗಳು ಹೇಳ್ತಾ, ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನನ್ನ ಮಾತಿಗೆ ಇತಿಷ್ಟೇ ಆಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.